ಒಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಿರ್ಲಿಲ್ಲ, ನಾನು ಸುಮ್ಮನೆ ಆಗಿದ್ದೆ. ಅದನ್ನ ಇವತ್ತು ಇವ್ರ ಮುಂದೆ ಹೇಳ್ಬಿಟ್ಟೆ, ಹಂಗಂಗೆ ನಿಮಗೂ ಹೇಳ್ತೀನಿ. ಇದು ನಂದು. ಇವ್ರಿಬ್ರು ಕಿತ್ತಾಡ್ತವ್ರೆ ನನ್ನ ಚಾಕ್ಲೇಟ್ಗೆ. ಎಷ್ಟು ನಾವು ಗೋಲ್ಡಲ್ಲಿ ನೋಡಿ ನೋಡಿ ಸಾಕಾಗಿತ್ತು. ಸಿಲ್ವರ್ ಹಾಕು ಅಂತ ಹೇಳ್ಬಿಟ್ಟು ಸಿಲ್ವರ್ ಹಾಕ್ಸಿದ್ದೀನಿ ಇವತ್ತು ಡೆಕೋತ್ಲಾನ್ ಒಳಗಡೆ. ಸೊ ದೇರ್ ಆರ್ 2 things that I want to buy. ಇಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ನೋಡಿ 3 ಐಟಮ್ಸ್ಗೆ. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಣ್ಣ ಅದಕ್ಕೆ ಎಲ್ಲ ಸೇರ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ, ಬಿಕಾಸ್ ಅತಿ ಶೀಘ್ರದಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಆಗ್ತಿದೆ. ಅದಕ್ಕೆ ಮನೆ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಇವಾಗ ಯಶೋಗೆ ಏನಾದ್ರು ಬಟ್ಟೆ ಹುಡುಕ್ಬೇಕು, ಯಾವ್ದು ಹಾಕೊಡ್ತಾಳೆ ಅವಳು ಅಂತ ಹೇಳ್ಬಿಟ್ಟು. ಸೊ ಇಬ್ರು ಸ್ವಲ್ಪ ಚೂರು ರಿಲೇಟ್ ಆಗೋ ಥರ ಬಟ್ಟೆ ಏನಾದ್ರು ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಹೊರಗಡೆ ಹೋಗೋದಕ್ಕೆ. ಆ್ಯಂಡ್ ಇವತ್ತು ಯಶುಗೆ ನಾನು ಮೇಕಪ್ ಪ್ರಾಡಕ್ಟ್ ಸಜೆಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಇವತ್ತು ನೋಡಿ ಯಶು ಮೇಕಪ್ ಮಾಡಿದಾಳೆ, ಸ್ವಲ್ಪ ನಾನು ಹೆಲ್ಪ್ ಮಾಡಿದ್ದೀನಿ. ಹಿಂಗೆ ಕಾಣಿಸ್ತಿದ್ದಾಳೆ. ಲೈಟ್ ಮೇಕಪ್ ಯಶು ಮೇಲೆ ಮಾತ್ರ ಮಾಡಕ್ ಸಾಧ್ಯ, ನನ್ನ ಮೇಲೆ ಇಂಪಾಸಿಬಲ್ ಗೈಸ್, ಇಂಪಾಸಿಬಲ್ ಗೈಸ್. ನಮ್ಮಮ್ಮ ಈ ಕಾರ್ನರ್ ಅಲ್ಲಿ ಇಲ್ಲೊಂದು ಫ್ಲವರ್ ಇಟ್ಟಿದ್ದಾರೆ ನೋಡಿ. ಇದು ಮಾತ್ರ ನಾನು ಇಟ್ಟಿರೋದು ಗೈಸ್. ಇಲ್ಲಿ ಚಾಕ್ಲೇಟ್ ಕಾಣಿಸ್ತಿದ್ದಲ್ಲ, ಇದು ನಂದು. ಇವ್ರಿಬ್ರು ಕಿತ್ತಾಡ್ತವ್ರೆ ನನ್ನ ಚಾಕ್ಲೇಟ್ಗೆ, ನನಗ್ ಕೊಡ್ದಂಗೆ. ಅದು ಖಾಲಿ ಮಾಡ್ಬಿಟ್ಟು ಕಿತ್ತಾಡ್ತವ್ರೆ. ನಮ್ಮ ಅಣ್ಣಂಗೆ ನನ್ನ ಹತ್ರ ಇದ್ದಿದ್ದು ಇನ್ನೊಂದು ದೊಡ್ಡ ಚಾಕ್ಲೇಟ್ ತೋರಿಸ್ತೆ. ನಮ್ಮ ಮನೆಗೆ ನನ್ನ ಚಾಕ್ಲೇಟ್ ಕದಿಯಕ್ಕೆ ಬರ್ತಾರೆ ಗೈಸ್ ಇವ್ರಿಬ್ರು. ಚಾಕ್ಲೇಟ್ ಕಳ್ರು. ಅಂಡ್ ನನಗೆ ಹುಷಾರಿಲ್ಲ ಅಂತ ಯಶು ನಮ್ಮ ಅಣ್ಣನ ಕೈಲಿ ಬಿಸಿನೀರು ಕಾಯಿಸಿದಾಳೆ. ಗೈಸ್ ನಮ್ಮ ಮನೇಲಿ ಪನ್ನೀರ್ ಮಾಡಿದಾರೆ ನೋಡಿ, ಸಖತ್ತಾಗಿದೆ. ಆ್ಯಕ್ಚುಲಿ ಯಾರು ಮಾಡಿರೋದು ಇವತ್ತಿನ ಕುಕ್ಕು? ಆ್ಯಂಡ್ ನನಗೆ ಸ್ವಲ್ಪ ವರ್ಕ್ ಇತ್ತು, ಸೊ ಇನ್ನೊಂದು ವಿಡಿಯೋ ಮಾಡಬೇಕಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ. ಸೊ ಇವಾಗ ಅದಾದ್ಮೇಲೆ ಹೊರಗಡೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಯಶು ಒಂದು ವಿಡಿಯೋ ತೋರಿಸ್ತಿದ್ಲು. ಏನ್ ಮಾಡ್ಬೇಕು ಯಶು? ಮಾಡೋಡುಮೋ ನೋಡಿ ಹೆಂಗಿದೆ, ಕರೆಕ್ಟ್ ಆಗಿದೆ. ಇದು ಬಳೆಗಿಳೆ ಎಲ್ಲ ಹಾಕೊಂಡಿದ್ದೆ. ನಾವು ಏನೇನ್ ಮೇಕಪ್ ಐಟಮ್ಸ್ ತಗೋತೀವಿ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ನೋಡಿ. ಅರ್ಧ ಕಿರಣ್ ಮುಖ ಎಲ್ಲ ಉಜ್ಜಿ ಹೋಗ್ಸವ್ನೆ. ಹೌದಾ? ಅದಕ್ಕೆ ಫುಲ್ ನ್ಯಾಚುರಲ್ ಕಾಣಿಸ್ತದೆ, ಬಟ್ ಬ್ಲಶ್ ಇದೆ. ಯಶು ಬ್ಲಶ್ ಆಗಲ್ಲ ಗೈಸ್, ನೋಡಿ ಹಾಕಿದೀನಿ ಲೈಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೀವು ಹೇಳಿ ಯಶುಗೆ, ಯಶು ಅತ್ಗೆ ಹಾಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ರೆಡಿ ಆಗೋಣ. ಏನ್ ಹಾಕೋತಿಯಾ? ಜೀನ್ಸ್ ಹಾಕೋತಿಯಾ, ಚೂಡಿದಾರ್ ಹಾಕೋತಿಯಾ? ನೋಡಿ ಯಾವ್ದು ಬೇಕು ಅಂತ. ಇಂಥ ಚಾನ್ಸ್ ಮತ್ತೆ ಸಿಗಲ್ಲ. ಗೈಸ್ ಲಿಟ್ರಲಿ ಯಶು ನಮ್ಮಣ್ಣ ಬೇಡ ಅಂದಿದ್ ಬಟ್ಟೆ ಹಾಕೊಳ್ಳಲ್ಲ, ಅವನಿಗೋಸ್ಕರ ಫುಲ್ ಔಟ್ಫಿಟೇ ಚೇಂಜ್ ಆಯಿತು. ಆ್ಯಂಡ್ ಇದೊಂದು ಪ್ಯಾಂಟ್ ಹೊಸ ತೊಗೊಂಡಿದ್ದೆ, ನಂಗೆ ಆಗ್ತಾ ಇರಲಿಲ್ಲ, ಅದು ಯಶುಗೆ ಫಿಟ್ ಆಯ್ತು, ಅವಳಿಗೆ ಕೊಟ್ಬಿಟ್ಟೆ. ಚೆನ್ನಾಗಿ ಸೂಟ್ ಆಗಿದೆ ನೋಡಿ ಅವಳ ಮೇಲೆ. ಆ್ಯಂಡ್ ನೋಡಿ ಫುಲ್ ಚೇಂಜ್ ಆಗ್ಬಿಟ್ಲು ಇವಾಗ. ಯಶು ನಾವು ಗೋಲ್ಡಲ್ಲಿ ನೋಡಿ ನೋಡಿ ಸಾಕಾಗಿತ್ತು, ಸಿಲ್ವರ್ ಹಾಕು ಅಂತ ಹೇಳ್ಬಿಟ್ಟು ಸಿಲ್ವರ್ ಹಾಕ್ಸಿದ್ದೀನಿ ಇವತ್ತು. ಸೊ ಈಗ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಯಶು. ಸೊ ಇವಾಗ ಅವಳಿಗೆ ಮ್ಯಾಚ್ ಮಾಡೋಕ್ಕೆ ನಾನು ಬಟ್ಟೆ ಚೇಂಜ್ ಮಾಡಿದೆ, ಬ್ಲ್ಯಾಕ್ ಹಾಕೊಂಡೆ. ಸೊ ಇವಾಗ ಹೋಗ್ಬೇಕು. ಕಿರಣ್ ಹೇಳ್ತಿದ್ದೆ ಬ್ಲ್ಯಾಕ್ ಕಲರ್ ಯಾವ್ದಾದ್ರು ಶರ್ಟ್ ಹುಡ್ಕೊಬತ್ತೀನಿ. ನಮ್ಮ ಅಣ್ಣ ಬರಂಗೇ ಇಲ್ಲ, ಲೇಟ್ ಆಗ್ಲಿ ಅವಾಗಿದೆ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಅವನೇನು ಮಾಡ್ತಾ ಇದ್ದಾನೆ ನೋಡೋಣ. ಗೈಸ್ ಏನು ಮಾಡ್ತಿದ್ಯಾ? ರೆಡಿ ಆಗೋ, ಲೇಟ್ ಆದ್ರೆ ನಿನ್ನ ಬಿಡಲ್ಲ ನೋಡಿ, ಹೇಳಿದ್ದೀನಿ. ರೆಡಿ ಆಗ್ತಾವ್ರೆ, ಇವಾಗ ಬಂದು 5 ನಿಮಿಷ ನಂಗೆ ಹೇಳ್ತಾವ್ರೆ. ಗೈಸ್ ನಾನು ಕೆಲಸ ಮಾಡ್ತಿದ್ದೇನೋ, ಓಕೆನಾ? ಇವನಿಗೆ ಏನು ಕೆಲಸ ಇದೆ? ಇವತ್ತು ಆರಾಮಾಗಿದ್ದಾನೆ, ರೆಡಿ ಆಗ್ಬೇಕು ತಾನೆ ಅಲ್ವಾ ಯಶು? ರೆಡಿ ಆಗ್ಬೇಕು ತಾನೆ ಅವನು. ಗೈಸ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮ್ಮ ಅಣ್ಣಂಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದಾನೆ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಅಂತಂದ್ರೆ ಎಲ್ಲಿ ಹೋಗ್ತಾ ಇದೀವಿ ಅಂತಿದ್ದಾನೆ. ಇಂಕ್ ಯಾರು ಹೋಗ್ತಾರೆ ಡುಮು? ಅಲ್ಲ ಓಡಿಸ್ತಾ ಇರ್ತಾನೆ, ಸ್ಟಾಪ್ ಅಂದಾಗ ನಿಲ್ಲಿಸ್ತಾನೆ ಅಷ್ಟೇ, ಅವ್ರಿಗೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾರದು ಹೇಳು, ಸಿನ್ಸ್ ಯೋರ್ ಡ್ರೈವಿಂಗ್ ಹೇಳು, ಎಲ್ಲಿಗೆ ಹೋಗ್ತಾರದಂತ. ಒರೈನ್ ಮಾಲ್ಗೆ ಸುಮ್ಮನೆ ನಿನ್ನ ಹೆಂಡತಿಗೆ ಶಾಪಿಂಗ್ ಮಾಡ್ಸಕ್ಕೆ ಕಾಸ್ಮೆಟಿಕ್ಸ್ ತಗೋಬೇಕಂತ ಯಶಿಗೆ, ಅದಕ್ಕೆ ನಾನ್ ತಗೋಬೇಕು ನಡಿ, ನನಗೆ ಕೊಡ್ಸಲ್ವಾ? ಸೊ ಇವಾಗ ಅದಕ್ಕೆ ಅಂತಾನೆ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದೀವಿ ಫೈನಲಿ. ಹೋಗುವ. ಲಿಟ್ರಲಿ ವಿ ಆಲ್ ಹ್ಯಾವ್ ನೋ ಐಡಿಯಾ ಏನು ತಿಂದ್ವಿ ಅಂತ. 3 ಜನಕ್ಕೂ ನಿದ್ದೆ ಹಿಡಿತಿದೆ ಅಲ್ಲ ಯಶು? ಪನ್ನೀರು ಪಲಾವ್ ಎಲ್ಲ ತಿಂದಿದ್ದೀವಿ. ಸೊ ಗೈಸ್ ಇವಾಗ ಫೈನಲಿ ನಾನು ಇಲ್ಲಿ ಒಳಗಡೆ ಬಂದೆ, ಡೆಕೋತ್ಲಾನ್ ಒಳಗಡೆ. ಸೊ ದೇರ್ ಆರ್ 2 things that I want to buy. ಒನ್ ಈಸ್ ಕ್ಯಾಪ್ ಆ್ಯಂಡ್ ಒಂದು ಸ್ವಿಮ್ಮಿಂಗ್ ಸೂಟ್ ತೊಗೋಣ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶೋರ್, ಚೆನ್ನಾಗಿರೋದು ಏನಾದ್ರು ಸಿಕ್ಕಿದ್ರೆ ನೋಡುವ. ಗೈಸ್ ಇಲ್ಲಿ ನೋಡ್ತಿರೋ ಹಂಗೆ ತುಂಬ ಬಟ್ಟೆಗಳಿದೆ. ನನಗೆ ಪ್ರಿಟಿ ಮಚ್ ಇದು ಇಷ್ಟ ಆಯಿತು, ಯಶುಗೂ ಇದು ಇಷ್ಟ ಆಯಿತು. ಆ್ಯಂಡ್
ನಮ್ಮ ಅಣ್ಣಂಗೆ ಇದು ಇಷ್ಟ ಆಯಿತು ಶಾರ್ಟ್ಸ್ ತಗೋತೋ ಅಂತ ಅಲ್ಲ ಸಜೆಸ್ಟ್ ಮಾಡ್ತೇವೆ ನಮ್ಮನ್ನ ಸಜೆಷನ್ ತೋರಿಸ್ರಿ. ಸೊ ಪ್ರಾಬ್ಲಿ ಇದು ಅನಿಸ್ತದೆ ಬಟ್ ನೆಕ್ ಟ್ಯಾನ್ ಆಗ್ಬೋದು ಅಂತ ಡೇ ಟೈಮಲ್ಲಿ ಏನಾದ್ರು ಹೋದ್ರೆ ನೆಕ್ ಟ್ಯಾನ್ ಆಗುತ್ತೆ ಅನ್ನೋ ಒಂದು ಇದಿದೆ. ಇದು ನೋಡಿ ಇದು ನೋಡಿ ಹೆಂಗಿದೆ ಎಷ್ಟು ನಿಂಟ್ ಆಯ್ತು ಇಲ್ಲ ಬಟ್ ನನಗೆ ಇದಿಷ್ಟ ಆಯ್ತು. ಇದಾ ನಂಗೆ ಫ್ರಾಕ್ ತರ ಇಷ್ಟ. ಹಾಕೊಂಡು ಟ್ರೈ ಮಾಡಲ್ಲ ನೋಡಿ ಇದೊಂದು ಟ್ರೈ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಅದ್ರ ಕಾಣಿಸುತ್ತೆ. ಗೈಸ್ ಒಂದು ಡ್ರೆಸ್ ಬಂದ್ಬಿಟ್ಟಿದ್ದು ಆಗಲೇ ತೋರಿಸಿದ್ದು, ಇನ್ನೊಂದು ಫ್ರಾಕ್ ಥರ ಶಾರ್ಟ್ ಸ್ಲೀವ್ಸ್ ಎರಡನ್ನೂ ಹಾಕ್ಬಿಟ್ಟು ನೋಡೋಣ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ. ಯಾವ್ದು ಓಕೆ ಅನ್ಸುತ್ತೆ ಅದನ್ನು ತೊಗೊಳ್ಳೋಣ. ಸೊ ಗೈಸ್ ಇದು ಸ್ಕೇಟಿಂಗ್ ನೋಡ್ತಿದ್ರೆ ತೊಗೋಬೇಕು ಅಂತ ಅನಿಸ್ತದೆ. ಸೊ ಫಾರ್ ದಿಸ್ ಅವರು 1799 ಹಾಕಿ ನನ್ನ ಪ್ರಕಾರ ಮಕ್ಳದ್ದು ಅನ್ಸುತ್ತೆ. ಇದು ನೋಡೋದಕ್ಕೆ ಮಕ್ಳ ಥರ ಇದೆ. ಸೊ ಮೇ ಬಿ ಇದು ಅಡಲ್ಟ್ಸಿಗೆ ಇರ್ಬೋದು, ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿದೆ ಇದೆಲ್ಲ. ಓನ್ಲಿ ಒನ್ ಮಿನಿಟ್ ಹೋಗಿ ಕೇಳ್ಬೇಕು ಇವ್ರನ್ನ, ಬಟ್ ಫಸ್ಟು ನೋಡ್ಬಿಡೋಣ ಇದನ್ನು ಹಾಕ್ಕೊಂಡು. ಹಾಂ ಬಟ್ ಕ್ಯೂಟ್ ಚೆನ್ನಾಗಿ. ನೆಕ್ಸ್ಟ್ ಟೈಮ್ ಓಕೆ ಓಕೆನಾ ಆ್ಯಾವ್ರೇಜ್ ಇದೆಲ್ಲ. ಹಾಂ ಇದು ಹಣೆ ಯಾವಾಗಲೇ ಒಂದು ಇಷ್ಟಪಟ್ಟನಲ್ಲ, ಅದು ಎತ್ಕೊಬರ್ತೀಯಾ? ಅದನ್ನು ಟ್ರೈ ಮಾಡಲಾ? ಇದಲ್ಲ ಅದು ಚೆನ್ನಾಗಿತ್ತು, ಅದು ನೋಡ್ಲಿಲ್ವಾ? ಅದು ಚೆನ್ನಾಗಿದಲ್ಲ ಇದಕ್ಕಿಂತ ಫುಲ್ ಸ್ಲೀವ್ಸ್ ಇತ್ತದು. ಹಾಂ ಟೈಮಲ್ಲಿ ಹೋಗ್ಬೇಡ, ಮಾರ್ನಿಂಗ್ ಬಿಸಿಲಲ್ಲಿ ಹೋಗಲ್ಲ, ಈವ್ನಿಂಗಲ್ಲಿ ಹೋಗ್ತೀನಿ ನೈಟ್ ಟೈಮ್. ಒಂದ್ಸಲಿ ತಿರುಗಿ ಹಂಗೆ. ಸೊ ಗೈಸ್ ಯಶು ಹೇಳ್ತಿದ್ದಾರೆ ಜಿಮ್ ವೇರ್ ಥರನೇ ಕಾಣಿಸ್ತಿಲ್ಲ ಅಂತ ಫಸ್ಟ್ ಡ್ರೆಸ್ಸು. ಆಮೇಲೆ ಹೇಳ್ದೆ ಅದು ಜಿಮ್ ವೇರ್ ಅಲ್ಲ ಸ್ವಿಮ್ ವೇರ್ ಅಂತ. ಅವಳು ಖುಷಿಗೆ ಏನು ಹೇಳಬೇಕು ಅಂತಲೇ ಮರ್ತೋದ್ಲು. ಆ್ಯಂಡ್ ಸೆಕೆಂಡ್ ಔಟ್ಫಿಟ್ ಸ್ವಲ್ಪ ಶಾರ್ಟ್ ಅನ್ನಿಸ್ತು. ನಮ್ಮಣ್ಣ ಇವಾಗ ಇದನ್ನು ತೊಗೊಂಬಂದಿದ್ದಾನೆ. ಸೊ ಇದು ಹಾಕ್ಬಿಟ್ಟು ನೋಡ್ತೀನಿ. 38 ಹಾಂ 38 ಇದು ನೋಡ್ಬಾ. ಗೈಸ್ ಆ್ಯಕ್ಚುಲಿ ಧನುಗ್ ಇದು ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ, ಟ್ರೈ ಮಾಡಕ್ಕೆ ಹೇಳ್ಬೇಕು. ಅಷ್ಟು ಇಲ್ಲನ ಹ್ಞೂ ಅದೇ ಓಕೆ ಇತ್ತು. ಫಸ್ಟ್ನೇದೇ ಚೆನ್ನಾಗೈತೆ. ಗೈಸ್ ಈ ಟವಲ್ ಏನಿದೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಸೊ ಎಲ್ ಸೈಜಲ್ಲಿ, ಸೊ ಸೇಮ್ ಇದೇನೆ. ಇದನ್ನ ಸೇಮ್ ಕಲರ್ ಗೈಸ್ ನಾನು ವೇಟ್ ನಮಗೆ ತೊಗೊಂಡು ಹೋಗಿದ್ದೆ ಅಲ್ಲಿ. ಆ್ಯಕ್ಚುಲಿ ನಾನು ಹಂಗೆ ಕುತ್ಕೊಂಡಿದ್ದಾಗ ಹಂಗೆ ಪಕ್ಕದಲ್ಲಿ ಇಟ್ಟಿದ್ದೆ ಒದ್ದೆ ಬಟ್ಟೆ ಜೊತೆ. ಸೊ ಹಂಗಾಗಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೆ. ಸೊ ಐ ಲಾಸ್ಟ್ ಇಟ್, ಹಂಗಾಗಿ ಮತ್ತೆ ತೊಗೋತಾ ಇದ್ದೀನಿ. ಟ್ರಾವೆಲಿಂಗಿಗೆ ದಿಸ್ ಇಸ್ ಲೈಕ್ ವೆರಿ ಲೈಟ್ ವೆಯ್ಟ್. ನೋಡಿ ಇಟ್ಸ್ ನಾಟ್ ಗೋನ್ ಟೇಕ್ ಅ ಲಾಟ್ ಆಫ್ ವೆಯ್ಟ್ ಆರ್ ಲೈಕ್ ಸ್ಪೇಸ್. ಹಾಗಾಗಿ ದಿಸ್ ಇಸ್ ವೆರಿ ಕನ್ವೀನಿಯಂಟ್ ಫಾರ್ ಟ್ರಾವೆಲಿಂಗ್. ನನಗೆ ಮತ್ತೆ ಯಶುಗೆ ಸ್ಕೇಟಿಂಗ್ ನೋಡ್ಬಿಟ್ಟು ಸ್ಕೇಟಿಂಗ್ದು ತೊಗೊಳ್ಳೋಣ ಅಂತ ಮನ್ಸಾಗ್ತದೆ. ನೋಡಿ ಏನೇನೋ ಅನಿಸುತ್ತೆ ಬಂದಾಗ. ಈ ಬ್ಲೂ ಕಲರ್ ಚೆನ್ನಾಗಿದೆ ಅಲ್ಲ ಗೈಸ್ ಕ್ಯಾಪು ಅಲ್ಲ ಯಶು? ಬಟ್ ತುಂಬ ಚಿಕ್ಕದಾಗುತ್ತೆ ನನ್ನ ತಲೆಗೆ. ಈಗ ಹಾಕಿ ನೋಡಿ ಇವಾಗ. ಲಾಸ್ಟ್ ಟೈಮ್ ಎಲ್ಲ ತೊಗೊಂಡಿದ್ವಿ, ಎಕ್ಸ್ಪ್ಯಾಂಡ್ ಆಗುತ್ತೆ ಬಟ್ ಆದರೂ ನೋಡೋಣ ರೀ. ಈ ಕ್ಯಾಪ್ ನೋಡ್ತಾ ಇದ್ದೀನಿ, ಇದು ಸ್ವಲ್ಪ ದೊಡ್ಡದಾಗಿರುತ್ತಂತೆ ಕೂದಲಿಗೆ, ಅದಕ್ಕಿಂತ ಅದೇ ಬಟ್ ಮೇ ಬಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ತಾರೆ ಅನ್ಸುತ್ತೆ. ಚೆನ್ನಾಗಿದೆ ನೋಡಿ. ಲಾಸ್ಟ್ ಟೈಮ್ ಹಿಂಗೆ ಅನ್ನೋಕೋದ್ರೆ ಹಿಂಗೆ ಉಗ್ರೆಲ್ಲ ಹೊರಗಡೆ ಬಂದಿತ್ತು ನಂದು ಇದೆಲ್ಲ ಕಿತ್ಕೊಂಡು. ಇಲ್ಲ ಹಿಂಗೆ ಹೊಂದ್ಕೊಂಡ ಹಿಂಗೆ ಹೊಂದ್ಕೊಂಡು ಹಿಂಗೆ ಹಾಕೋಬೇಕು. ಬಟ್ ಹೇರ್ ತುಂಬ ಫುಲ್ ಆಗುತ್ತೆ. ಆಲ್ರೆಡಿ ಒಂದು ಕಿತ್ತೋಯ್ತು ಹೇರು. ಗೈಸ್ ಇದಕ್ಕೆ ಹೇರ್ ಫಾಲ್ ಆಗೋದು ಗೈಸ್ ಹೆಣ್ಮಕ್ಳಿಗೆ ಇವಾಗ ಗೊತ್ತಾಗ್ತದೆ ನನಗೆ. ಬಟ್ ಇಲ್ಲೆಲ್ಲ ತಲೆನೋವು ಬಂದ್ಬಿಡುತ್ತೆ. ಏನು ಮಾಡೋದು ವೆರಿ ಕನ್ಫ್ಯೂಸ್ಡ್. ತೊಗೊಳ್ಳೋದು ಏನು ಮಾಡೋದು ಅಂತ. ಇದು ಬಟ್ಟೆದು, ಸೊ ದಟ್ ಇದಾದರೆ ಜಾಸ್ತಿ ನೋವಾಗಲ್ಲ. ಇದು ಹಾಕೊಂಡು ನೋಡ್ತೀನಿ. ಇದು ಹಾಕ್ಬಿಟ್ಟು ಅದಾದ್ಮೇಲೆ ಅದ್ರ ಮೇಲೆ ಹಾಕಿದ್ರೆ ಹಂಗೆ ಕೂರಲ್ಲ ಅನ್ಸುತ್ತೆ, ಎರಡೂ ಕಿತ್ಕೊಂಡ್ಬರುತ್ತೆ. ಇದು ಆ್ಯಕ್ಚುಲಿ ಕಂಫರ್ಟಬಲ್ ಇದೆ, ಒದ್ದಾದ್ರೂ ಪರವಾಗಿಲ್ಲ ಅಂತ ಇದನ್ನ ತೊಗೊಂಬಿಡ್ಲ. ಅದನ್ನ ಹಾಕಿ ಅದ್ರ ಮೇಲೆ ನೋಡೋಣ. ನೋವಾಗುತ್ತೆ, ನೋಡೋಣ ಟ್ರೈ ಮಾಡಿ. ಓಹೋ ಇದು ಎಳ್ದಂಗೆ ಆಗುತ್ತೆ. ಕೂದಲು ಬೆಟ್ಟಾಗಲ್ಲ ಅಂತ ಅಷ್ಟೇ. ಮನೆಗೆ ಹೋಗಿ ಟ್ರೈ ಮಾಡೋಣ. ಐ ಥಿಂಕ್ ದಿಸ್ ಇಸ್ ಓಕೆ. ದಿಸ್ ಇಸ್ ಫೈನ್. ನೋ, ದಿಸ್ ಇಸ್ ಸ್ಟಿಲ್ ಫೈನ್, ರೈಟ್? It will cover a hair, right? It will cover, but it can also come out easily. Come out. Later we can figure it out. ಇಳಿದಿದ್ದಾಗ ಸ್ವಿಮ್ ಮಾಡಿದ್ರೆ ಅದೇ ಆಸೆ ಬರಲ್ಲ, ಜಂಪ್ ಮಾಡಿದ್ರೆ ಮಾತ್ರ ಆಸೆ ಬರಲ್ಲ. ಹಾಗೆ ಜಂಪ್ ಮಾಡಿದ್ರೆ ಹೊರಗಡೆ ಬರುತ್ತೆ. ನಾರ್ಮಲಿ ನೀರಲ್ಲಿದ್ದರೆ ಆಚೆ ಬರಲ್ಲ. ಸೊ ಎಲ್ಲದೂ ಬರಲ್ಲ. ಇಟ್ಸ್ ಓಕೆ. ಐ ಥಿಂಕ್ ದಿಸ್ ಇಸ್ ಕಂಫರ್ಟೇಬಲ್. ನಂಗೆ ಅದ್ರಲ್ಲಿ ತಲೆನೋವು ಬರೋದು ಯಾವಾಗಲೂ ಅಷ್ಟು. ಸೊ ಏನು ಮಾಡಿ ಗೊತ್ತಾ, ಹೇರ್ನ ಸೇರಿಸ್ಬಿಟ್ಟು ಹಿಂಗೆ ಕ್ಲಿಪ್ ಹಾಕ್ಬಿಡಿ. ಹಂಗೆ ಮಾಡ್ತೀನಿ ಅಷ್ಟೇ. ಒಂದು ಕ್ಲಿಪ್ ತೊಗೊಂಡ್ಬಿಟ್ಟು ಹಿಂಗೆ ಹಾಕ್ತೀನಿ ಅದ್ರ ಜೊತೆಗೆ, ಹೇರ್ ಜೊತೆಗೆ. ಸೊ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. 3 ಐಟಮ್ಸ್ ತೊಗೊಂಡಿದ್ದೀನಿ ಸಾಕು. ಗ್ಲಾಸ್ ಬೇರೆ ಕಡೆನೂ ಶಾಪಿಂಗ್ ಹೋಗ್ಬೇಕು. ಗ್ಲಾಸ್ ಇದೆ, ನನ್ನ ಸೋಡಾ ಗ್ಲಾಸ್ ಅಲ್ವಾ. ತುಂಬ ಜನಕ್ಕೆ ಸ್ವಿಮ್ಮಿಂಗ್ ಮಾಡ್ತಿರ್ತೀರ, ಬಟ್ ಪವರ್ ಇರುತ್ತೆ. ಅವ್ರು ಏನು ಮಾಡ್ಬೋದು ಅಂತಂದರೆ
ಲೆನ್ಸ್ ಕಾರ್ಡ್ ಅಂತಿದ್ದೀನಿ. ಡೆಕೋತ್ಲೋನಲ್ಲಿ ಪವರ್ ಗ್ಲಾಸಸ್ ಕೂಡ ಇದೆ. ಸೊ ಯು ಕ್ಯಾನ್ ಆಫ್ ಫರ್ ದಟ್, ಸೊ ದಟ್ ನಿಮಗೆ ಕಣ್ಣು ಕಾಣಿಸಲ್ಲ ಅಂದ್ರೂ ನೀವು ಆ ಗ್ಲಾಸಸ್ ಹಾಕೊಂಡು ಅದ್ರಲ್ಲಿ ಪವರ್ ಸಿಗುತ್ತೆ, ಅದು ಹಾಕೊಂಡು ಆರಾಮಾಗಿ ಸ್ವಿಮ್ ಮಾಡ್ಬೋದು. ಸೊ ಇದಿಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ನೋಡಿ 3 ಐಟಮ್ಸ್ಗೆ. ಸೊ ಇದನ್ನು ತೊಗೊಂಡು ನೆಕ್ಸ್ಟು ನಮ್ಮ ಕಾಸ್ಮೆಟಿಕ್ ಸೆಕ್ಷನ್ಗೆ ಹೋಗೋಣ. ಸೊ ಗೈಸ್, ಅನಾಸ್ತೇಶಿಯಾ ಬೇವರಿ ಹಿಲ್ಸಲ್ಲಿ ಐ ವಾಂಟೆಡ್ ದಿಸ್ ಪ್ರಾಡಕ್ಟ್ ವಿಚ್ ಇಸ್ ಅ ಬ್ರೋ ಫಿಲ್ಲರ್ ಕ್ರೀಮ್ದು, ಅದೊಂದು ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಅದು ತೊಗೊಂಡಾಯಿತು, ಈಗ ಬಿಲ್ ಮಾಡಿಸ್ಬೇಕು. ಐ ವಾಂಟ್ ಗೆಟ್ ಸಮ್ ಪರ್ಫ್ಯೂಮ್ಸ್ ಫ್ರಮ್ ಹಿಯರ್ ಗೈಸ್. ಐ ಡೋಂಟ್ ನೋ ವಿಚ್ ಒನ್, ಬಟ್ ಅಲ್ಲಿ ಫಿಗರ್ ಔಟ್ ವಿಚ್ ಒನ್ ಅಂತ ಹೇಳ್ಬಿಟ್ಟು ವಿಲ್ ಸಿ. ಸೊ ಗೈಸ್, ಆಲ್ಸೋ ಡಿಡ್ ಮೈ ಸಫೋರಾ ಶಾಪಿಂಗ್. ಇದಕ್ಕೆ 2000 ಆಯಿತು. ಸೊ ಇಫ್ ಯು ಸಿ ಇಟ್ಸ್ ಜಸ್ಟ್ ಅ ಸ್ಮಾಲ್ ಪ್ರಾಡಕ್ಟ್ ಇನ್ಸೈಡ್. ಈಗ ಹೋಗೋಣ. ಅಂತೂ ಶಾಪಿಂಗ್ ಆಯಿತು. ಈಗ ಇವ್ರನ್ನೂ ಕರ್ಕೊಂಡು ಬರಿಟೋ ರೈಸ್ ಹತ್ರ ಬಂದಿದ್ದೀನಿ. ನಾನು ಒಬ್ಬಳೇ ಬರಿಟೋ ತಿನ್ನೋದು ಅಂತ ಅಂದ್ಕೊಂಡ್ರೆ ಇವರು ಅದನ್ನ ಡಿಸೈಡ್ ಮಾಡಿದ್ರು ಅದೇ ತಿನ್ನೋಣ ಅಂತ ಹೇಳ್ಬಿಟ್ಟು. ಈಗ ಆಯಿತು, 3 ಜನದಿಂದ ಸೇರಿಬಿಟ್ಟು 2 ತೊಗೊಳೋಣ, ಬಿಕಾಸ್ ಪ್ರಾಣಿ ಜಾಸ್ತಿ ಸಿಗುತ್ತಲ್ವಾ, ಹಂಗೆ ಅದರಲ್ಲೇ ತಿನ್ನೋಣ. ನಂಗೆ ಮನೆಗೆ ಹೋಗಿ ಮಲ್ಕೊಂಡೆ ಸಾಕು ನಂಗಾಗಿದೆ. ಏನೋ ಒಂಥರ ಸಖತ್ ಲೋ ಎನರ್ಜಿ. ನಾವು ಆರ್ಡ್ರ್ ಮಾಡುವ ಬರಿಟೋ ರೈಸ್ನ. ರೈಸ್ ಇವಾಗ ಫೈನಲಿ ಇಷ್ಟು ತೊಗೊಂಡಿದ್ದೀವಿ. ಎಷ್ಟು ಏನೋ ಮಾಡ್ತಾಳೆ. ಈಗ ತಿನ್ನೋಣ ಗೈಸ್, ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೋಗುವ. ನಂಗೆ ಚಕ್ಲು ಮುಖ ಹಾಕೊಂಡು ಕೂತ್ಕೊಳ್ಳಿಲ್ಲ ಅಂದರೆ ಎಲ್ಲೋದ್ರೂ ಸಮಾಧಾನನೇ ಆಗಲ್ಲ. ಡಸಂಟ್ ಫೀಲ್ ಕಂಫರ್ಟಬಲ್ ಅಟ್ ಆಲ್. ಏನೋ ಸುಮ್ಮನೆ ಕೂತಿದ್ದೀವಿ ಅನ್ನೋ ಥರ ಅನ್ಸುತ್ತೆ. ಟ್ಯಾಗ್ ತೆಗ್ದಿಲ್ಲ, ಬಟ್ ಅದ್ರ ಮೇಲ್ಗಡೆ ಕವರ್ ಇರುತ್ತಲ್ಲ, ರ್ಯಾಪ್ ಇದ್ರೆ ರಿಟರ್ನ್ ತಗೋತಾರೆ. ನನ್ನನ್ನು ಸಿಗಿಸ್ತೀರ ನೀವು? ಸೊ ಗೈಸ್, ಒಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ, ನಾನು ಸುಮ್ಮನೆ ಆಗಿದ್ದೆ. ಅದನ್ನ ಇವತ್ತು ಇವ್ರ ಮುಂದೆ ಹೇಳ್ಬಿಟ್ಟೆ, ಹಂಗಾಗಿ ನಿಮಗೂ ಹೇಳ್ತೀನಿ. ಯಶು ಏನಾಯ್ತು ಹೇಳಿ? ಇದನ್ನ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹಿಂಗೆ ತೆಗೆದು. ಸೊ ಗೈಸ್, ಆ್ಯಕ್ಚುಲಿ ನಾನು ಇದು ಬೆಡ್ಶೀಟ್ ಅಂದ್ಕೊಂಡೆ, ಬಟ್ ಇಟ್ ಇಸ್ ಆ್ಯಕ್ಚುಲಿ ಅ ಕಂಫರ್ಟರ್. ಇದು ನನಗೆ ಹಾಕ್ಬೇಕಾದ್ರೆ ಗೊತ್ತಾಯ್ತು. ನನಗೆ ಐ ಆಲ್ರೆಡಿ ಲೈಕ್ ದ ಪ್ಯಾಟರ್ನ್. ನಂಗೆ ರಿಟರ್ನ್ ಮಾಡೋಕೆ ಇಷ್ಟ ಇರಲಿಲ್ಲ. ಆಮೇಲೆ ಸರಿ ಆಯ್ತು ಬಿಡಿ, ಹಿಂಗೆ ಹಾಕೊಂಡ್ರಾಯ್ತು ಅಂತ ಹಂಗೆ ಹಾಕೊಂಡಿದ್ದೀನಿ. ಅದು ಕವರ್ ಆಗುತ್ತಾ? ಮತ್ತೆ ಬೇರೆ ಬೆಡ್ಶೀಟ್ ತರಬೇಕಲ್ಲ ಇವಾಗ. ಇದು ಮ್ಯಾಚ್ ಹಿಂಗೆ ಇವ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ರಾ? ಯಾಕೆ ಚೆನ್ನಾಗಿಲ್ಲ ಅಂತ ಪ್ರೂವ್ ಮಾಡಕ್ ಹೋದೆ, ಬಾಯ್ ಬಿಟ್ಬಿಟ್ಟೆ ಗೈಸ್. ನಂದು ಬಾಯ್ ಇದೆಲ್ಲ ಸುಮ್ಮನಿರಲ್ಲ. ಇನ್ನು ನಾಳೆ ಇವರು ಹೋಗ್ತಾರೆ, ಅಪ್ಪ ಅಮ್ಮ ಬರ್ತಾರ ನಾಳೆ. ನಮ್ಮಮ್ಮ ಇವಾಗ ಶಾಪಿಗೆ ಹೋಗಿಲ್ಲ ಅಂತ ಬೈತಿದ್ರು. ನಾನು ಎಲ್ಲೆಲ್ಲಿ ಅಂತಿರ್ಲಿ ಗೈಸ್. ಇವತ್ತು ನನಗೇನು ಕೆಲಸ ಇತ್ತು ಮನೆಯಲ್ಲಿ, ಅದನ್ನ ಮಾಡ್ಕೊಂಡು ಕೂತಿದ್ದೆ. ಒಂದ್ಸಲ ಆಗುತ್ತೆ ನಮ್ಮ ಮನೆಯಲ್ಲ. ಏನು ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೋತಿದ್ವಿ. ಅದನ್ನ ಯಾವಾಗ್ಲಾರು ನಾನು ಬೇರೆ ವ್ಲಾಗಲ್ಲಿ ಹೇಳ್ತೀನಿ ಗೈಸ್, ಏನು ಮಾಡಿದೆ ಅವತ್ತು, ಏನಾಯ್ತು ಆ್ಯಕ್ಚುಲಿ ಏನು ಮಾಡಿದೆ ಅಂತ ಹೇಳ್ಬಿಟ್ಟು. ಅದು ಆದಮೇಲೆ ಹೇಳ್ತೀನಿ. ಆದರೆ ನಂಗೆ ಸ್ವಲ್ಪ ಭಯ ಆಗುತ್ತಲ್ಲ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೋಕೆ. ಸ್ವಲ್ಪ ಅದು ಹಾಕೊಂಡು ಮಲ್ಕೊಂಡು ಅಭ್ಯಾಸ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ತುಂಬಾ ಅಂದರೆ ತಲೆನೋವು ಇರುತ್ತಲ್ಲ, ಯೂಸ್ ಮಾಡ್ತಾರೆ, ಬೇಗ ನಿದ್ದೆ ಬರುತ್ತೆ. ಹೌದಾ? ತಲೆನೋವಿಗೆ ಒಳ್ಳೇದಂತ. ನನಗೆ ಅವತ್ತು ಎಲ್ಲ ಜೋಡಿಸ್ತಿದ್ನಲ್ಲ, ಅವಾಗ ಸಿಕ್ತು. ತಗೋಣ ಅಂದ್ಕೊಂಡಿದ್ದೆ, ಪುಣ್ಯಕ್ಕೆ ದುಡ್ಡು ಉಳಿತಿಲ್ಲ, ಮತ್ತಿನ್ನೊಂದು 300-400 ರೂಪಾಯಿ ಖರ್ಚಾಗ್ತಿತ್ತು. ಇಲ್ಲ, ತುಂಬ ಜನಕ್ಕೆ ಸ್ವಲ್ಪ ಲೈಟ್ ಬಿದ್ದರೂ ನಿದ್ದೆ ಬರಲ್ಲ, ಅವ್ರು ಹಾಕೊಂಡು ಮಲ್ಕೋತಾರೆ ಇದನ್ನ. ಇಲ್ಲ, ಮೈಗ್ರೇನ್ ಇರುತ್ತಲ್ಲ, ಅವ್ರು ಯೂಸ್ ಮಾಡ್ತಾರೆ. ಸೋಫಾದು ನಮ್ಮ ಅಣ್ಣ ಬೇರೆ ಅದು ಲಿಫ್ಟಲ್ಲಿ ಬರಲ್ಲ ಅಂತ ಹೇಳ್ದ. ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್ ಸೋಫಾದು. ವಾಟ್ ಡು ಯು ಸಜೆಸ್ಟ್ ಗೈಸ್? ಇದೊಂದು ಬುಕ್ನ ನಾನು ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಶಿವಪುರಾಣದೊಂದು ಬುಕ್ ತೊಗೋಣ ಅಂತ ಓದಕ್ಕೆ ಸಿಕ್ಕಲಿಲ್ಲ, ಹಂಗಾಗಿ ನನಗೆ ಬಂದೆ. ಸೊ ಶಿವಪುರಾಣ ಬುಕ್ ಎಲ್ಲಿ ಸಿಗ್ಬೋದು ಅಂದರೆ ಇಂಗ್ಲೀಷಲ್ಲಿರೋದು, ಅದು ನನಗೆ ಕಮೆಂಟ್ ಮಾಡಿ ನೋಡುವ. ನೀವು ಇದನ್ನು ಓದಿದ್ರಾ? ಅದನ್ನು ಕಮೆಂಟ್ ಮಾಡಿ.